ಕಬ್ಬು ಬೆಳೆಗಾರರಿಗೆ ಸಿಹಿ ಸುದ್ದಿಯನ್ನ ನೀಡಿದಂತ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ ಪ್ರತಿ ಟನ್ ಕಬ್ಬಿಗೆ 3,350 ರೂಪಾಯಿ ದರವನ್ನ ನಿಗದಿ ಮಾಡಲಾಗಿದೆ. ಈ ಒಂದು ಕಾರ್ಖಾನೆಯಲ್ಲಿ ರಾಜ್ಯದಾದ್ಯಂತ ನೋಡಿ 3,200 3,300 ಅಂತ ಜಗಳ ಪ್ರತಿಭಟನೆ ಹೋರಾಟ ನಡೀತಾ ಇದ್ರೆ ಇಲ್ಲಿ 3,300 ರೂಪಾಯಿ ಕೊಡೋದಾಗಿ ಸರ್ಕಾರವೇ ನಿಗದಿ ಮಾಡಿದ್ರು ಕೂಡ ಈ ಒಂದು ಕಾರ್ಖಾನೆ ವೆಂಕಟೇಶ್ವರ ಕಾರ್ಖಾನೆ ಅಂತ ಈ ಕಾರ್ಖಾನೆಯಲ್ಲಿ ಮಾತ್ರ 3,350 ರೂಪಾಯಿ ದರವನ್ನ ನಿಗದಿ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ. ಒಂದು ಲೆಟರ್ ಕೂಡ ಅವರು ಹೊರಡಿಸಿದ್ದಾರೆ. ಬಡಕಿಹಾಳ ಚಿಕ್ಕೋಡಿಯ ಬಡಕಿಹಾಳ ಗ್ರಾಮದಲ್ಲಿರುವಂಥ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ ಇದು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಬಡಕಿಹಾಳ ಗ್ರಾಮದಲ್ಲಿರುವಂಥದ್ದು ವೆಂಕಟೇಶ್ವರ ಕಾರ್ಖಾನೆ ಅಂತ. ಈ ಒಂದು ಕಾರ್ಖಾನೆಯ ಮಾಲೀಕರು ಸ್ವರೂಪ ಮಹಾದೇವರಾವ್ ಮಹಾಡಿಕ್ ಅಂತೇಳಿ 1 ಟನ್ ಕಬ್ಬಿಗೆ 3,300 ರೂಪಾಯಿ ನಿಗದಿಯನ್ನು ಮಾಡಿದ್ದೆ ಸರ್ಕಾರ. ಆದರೆ ಇವ್ರು ಕೊಡ್ತಾ ಇರೋದು 3,350 ರೂಪಾಯಿ. ರೈತ ಬಾಂಧವರೆಲ್ಲರೂ ಕೂಡ ನಮ್ಮ ಕಾರ್ಖಾನೆಗೆ ಕಬ್ಬನ್ನು ತೆಗೆದುಕೊಂಡು ಬನ್ನಿ, ಗುಣಮಟ್ಟದ ಕಬ್ಬನ್ನು ತೆಗೆದುಕೊಂಡು ಬನ್ನಿ ಅಂತ ಕೂಡ ಅವರು ಒಂದು ಪತ್ರವನ್ನು ಹೊರಡಿಸಿದ್ದಾರೆ. ಅದರಲ್ಲಿ ಹೇಳಿರೋದು ಸರ್ಕಾರ 3,300 ರೂಪಾಯಿ ನಿಗದಿ ಮಾಡಿದ್ರು ಕೂಡ ನಾವು 3,350 ರೂಪಾಯಿ ಕೊಡ್ತೀವಿ ಅಂತ. ಈ ರೀತಿಯಾಗಿ ಹೆಚ್ಚಿಗೆ ನೀಡೋದಕ್ಕೆ ಮುಂದಾಗಿರೋದ್ರಿಂದ ರೈತರಿಗೂ ಕೂಡ ಒಂದು ರೀತಿಯಾಗಿ ಸಂತಸ ವ್ಯಕ್ತವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್. ರಾಜ್ಯದಾದ್ಯಂತ ಇದೇ ಒಂದು ರೀತಿಯಾಗಿ ಹೋರಾಟ ಗೊಂದಲ ಇತ್ತು. ಆದರೆ ಮತ್ತೊಂದು ಕಡೆ ರೈತರ ಪರವಾಗಿ ರೈತರ ಮೆಚ್ಚುಗೆಗೆ ಕಾರಣ ಆಗಿರೋದು ಈ ವೆಂಕಟೇಶ್ವರ ಕಾರ್ಖಾನೆ. ಈ ರೀತಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಕಾರಣ ಏನು? ಮೊದಲು ಯಾವ ರೀತಿ ರೇಟ್ ಇತ್ತು, ಈಗ ಹೆಂಗೆ, ಪತ್ರದಲ್ಲಿ ಏನಿದೆ? ಸೌಖ್ಯ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ 26 ಸಕ್ಕರೆ ಕಾರ್ಖಾನೆಗಳಲ್ಲಿ ಏನು ರಾಜ್ಯ ಸರ್ಕಾರ ನಿಗದಿ ಮಾಡಿದಂಥ 3,300 ರೂಪಾಯಿ ದರವನ್ನು ಕೊಡೋದಕ್ಕೆ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಒಪ್ಪಿಕೊಂಡಿದ್ದಾವೆ. ಇದರಲ್ಲಿ ವಿಶೇಷವಾಗಿ ಏನಂದರೆ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಬಡಕಿಹಾಳ ಗ್ರಾಮದಲ್ಲಿರ್ತಕ್ಕಂಥ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ ಏನಿದೆ, ಈ ಒಂದು ಸಕ್ಕರೆ ಕಾರ್ಖಾನೆ 3,350 ರೂಪಾಯಿ ದರ ಕೊಡುವುದಾಗಿ ಈಗಾಗಲೇ ಘೋಷಣೆ ಮಾಡಿರ್ತಕ್ಕಂಥದ್ದು. ಕಾರ್ಖಾನೆ MD ಆಗಿರ್ತಕ್ಕಂಥ ಸ್ವರೂಪ್ ಮಹಾದೇವರಾವ್ ಮಾಡಿಕ್ ಈ ಒಂದು ಆದೇಶ ಘೋಷಣೆ ಪತ್ರವನ್ನು ಕೂಡ ಒಂದು ಹೊರಡಿಸಿದ್ದಾರೆ. ಸರ್ಕಾರ ನಿನ್ನೆ ಆದೇಶ ಪತ್ರವನ್ನು ರೈತರ ಕೈ ಕೊಟ್ಟ ಬಳಿಕವೇ ಈ ಒಂದು ಆದೇಶ ಪತ್ರವನ್ನು ಅವರು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು ಸೌಖ್ಯ, ಏನಂದರೆ ಈ ಒಂದು ಬಡಕಿಹಾಳ ಸಕ್ಕರೆ ಕಾರ್ಖಾನೆ ಏನಿದೆ ಇದು ಕರ್ನಾಟಕ ಮಹಾರಾಷ್ಟ್ರದ ಗಡಿಯಲ್ಲಿರ್ತಕ್ಕಂಥದ್ದು. ಈ ಒಂದು ಸಕ್ಕರೆ ಕಾರ್ಖಾನೆಗೆ ಗಡಿ ಭಾಗದಲ್ಲಿರ್ತಕ್ಕಂಥ ರೈತರು ಏನು ಕರ್ನಾಟಕದ ರೈತರು ಕಬ್ಬನ್ನು ಪೂರೈಸ್ತಾರೆ, ಜೊತೆ ಅತ್ತ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಏನು ಗಡಿ ಭಾಗದ ರೈತರು ಕೂಡ ಕಬ್ಬನ್ನು ಪೂರೈಸ್ತಾರೆ. ಮಹಾರಾಷ್ಟ್ರದಲ್ಲಿ 3,400 3,500 3,800 ಕೂಡ ಅಲ್ಲಿ ದರವನ್ನು ಕೊಡಲಾಗುತ್ತೆ. ಯಾಕಂದರೆ ಕಬ್ಬಿನ ರಿಕವರಿ ಆಧಾರದ ಮೇಲೆ ಈ ಒಂದು ದರವನ್ನು ಕೊಡಲಾಗುತ್ತೆ. ಏನು 11.25 ರಿಕವರಿ ಇರ್ತಕ್ಕಂಥ ಕಬ್ಬುಗಳಿಗೆ 3,300 ರೂಪಾಯಿ ಕೊಡೋದಕ್ಕೆ ಸಕ್ಕರೆ ಕಾರ್ಖಾನೆಗಳು ಒಪ್ಪಿಕೊಂಡಿದ್ದಾವೆ. ಹಾಗಾಗಿ ಏನು ರಾಜ್ಯದಲ್ಲಿರ್ತಕ್ಕಂಥ ಬಹುಪಾಲು ಸಕ್ಕರೆ ಕಾರ್ಖಾನೆಗಳಲ್ಲಿ ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆಗಳು ಇರ್ತಕ್ಕಂಥ ಬೆಳಗಾವಿ ಜಿಲ್ಲೆಯಲ್ಲಿ, ಅದರಲ್ಲೂ ಕೂಡ 16 ಸಕ್ಕರೆ ಕಾರ್ಖಾನೆಗಳಿಗೆ ಏನು ರೈತರು ಕಬ್ಬು ಪೂರೈಸ್ತಾರೋ ಅಲ್ಲಿ ಒಂದು 11.25ಕ್ಕಿಂತ ಹೆಚ್ಚಿನ ರಿಕವರಿ ಇರ್ತಕ್ಕಂಥ ಒಂದು ಸಕ್ಕರೆ ಕಾರ್ಖಾನೆಗಳಿದ್ದಾವೆ. ಅದರಲ್ಲಿ ಈ ಸಕ್ಕರೆ ಬಡಕಿಹಾಳ ಸಕ್ಕರೆ ಕಾರ್ಖಾನೆ ಕೂಡ ಒಂದು. ಮತ್ತು ಏನು ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಸಕ್ಕರೆ ಕಾರ್ಖಾನೆಗೆ ರೈತರು ಪೂರೈಸುವಂಥ ಕಬ್ಬಿನ ರಿಕವರಿ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ, ಜೊತೆಗೆ ಏನು ಸರ್ಕಾರ ನಿಗದಿ ಮಾಡಿದಂಥ ದರಕ್ಕಿಂತ 50 ರೂಪಾಯಿ ದರವನ್ನು ಹೆಚ್ಚಿಗೆ ಕೊಟ್ಟು ರೈತರಿಗೆ ಒಂದು ತಮ್ಮ ಸಕ್ಕರೆ ಕಾರ್ಖಾನೆಗೆ ಒಂದು ಗುಣಮಟ್ಟದಂಥ ಏನು ಕಬ್ಬನ್ನು ತೆಗೆದುಕೊಂಡು ಬರುವಂಥ ಒಂದು ಆಹ್ವಾನವನ್ನು ಈ ಒಂದು ಸಕ್ಕರೆ ಕಾರ್ಖಾನೆ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು ಸೌಖ್ಯ, ಸಕ್ಕರೆ ಕಾರ್ಖಾನೆ ಮಾಲೀಕರು ಮನಸ್ಸು ಮಾಡಿದರೆ ರೈತರ ಹಿತವನ್ನು ಕಾಪಾಡೋದಕ್ಕೆ ಯಾವುದೇ ರೀತಿಯ ಕಷ್ಟ ಇಲ್ಲ. ಸಕ್ಕರೆ ಕಾರ್ಖಾನೆಗಳು ರೈತರ ಒಂದು ಚಿಂತನೆ ಮಾಡಿದರೆ ಆಗ ದರ ನಿಗದಿ ಗೊಂದಲ ಪ್ರತಿ ವರ್ಷ ಏನಾಗುತ್ತೆ ಅದು ಎದುರಾಗೋದಿಲ್ಲ ಅನ್ನೋದಕ್ಕೆ ಈ ಒಂದು ಬಡಕಿಹಾಳ ಸಕ್ಕರೆ ಕಾರ್ಖಾನೆ ಏನಿದೆ ಇದೊಂದು ಉದಾಹರಣೆಯಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ರಾಜ್ಯದ ಬಹುಪಾಲು ಸಕ್ಕರೆ ಕಾರ್ಖಾನೆಗಳು ಈಗ ಸರ್ಕಾರ ಆದೇಶ ಮಾಡಿದಂಥ ಸಕ್ಕರೆ ಏನು ದರವನ್ನು ಕೊಡಲೇಬೇಕಾಗತ್ತೆ. ಅದನ್ನು ಹೊರತಾಗಿಯೂ ಕೂಡ ಸಕ್ಕರೆ ಕಾರ್ಖಾನೆಗಳು ತಮ್ಮ ಕಾರ್ಖಾನೆಗೆ ಕಬ್ಬು ಪೂರೈಸುವ ರೈತರೇನಿದ್ದಾರೆ ಅವರ ರೈತರ ಹಿತ ಕಾಪಾಡಬೇಕಂದ್ರೆ ಒಂದು ಹೆಜ್ಜೆ ಮುಂದೆ ಬಂದು ಈ ರೀತಿ ದರವನ್ನು ಘೋಷಣೆ ಮಾಡಿದರೆ ಆಗ ರೈತರು ಈ ರೀತಿ ಬೀದಿಗಿಳಿದು ಉಗ್ರ ಹೋರಾಟ ಮಾಡುವಂಥ ತಪ್ಪತ್ತೆ ಅಂತ ಹೇಳ್ಬೋದು ಸೌಖ್ಯ. ಹಾಗಾಗಿ ಏನು ಪ್ರಮುಖವಾಗಿ ಬಿಜಾಪುರ, ಬಾಗಲಕೋಟ್ ಮತ್ತು ಏನು ಬೆಳಗಾವಿಯಲ್ಲಿ ಏನು ಸಕ್ಕರೆ ಕಾರ್ಖಾನೆ ಮತ್ತು ರೈತರ ಮಧ್ಯೆ ಏನು ಸಂಘರ್ಷಗಳು ನಡೀತದವೋ ಈ ಸಂಘರ್ಷಗಳ ಮಧ್ಯೆ ಒಂದು ಬಡಕಿಹಾಳ ಸಕ್ಕರೆ ಕಾರ್ಖಾನೆ ಒಂದು ಮಾದರಿಯಾಗಿ ನಿಂತಿದೆ ಅಂತಲೇ ಹೇಳ್ಬೋದು ಸೌಖ್ಯ. ಓಕೆ, ಥ್ಯಾಂಕ್ ಯು ಶ್ರೀಧರ್ ಡೀಟೇಲ್ಸ್ಗೆ.